ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆ ಬಂದು ಏನಾಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ರಂಗನಾಥ್ ಅವ್ರ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಮಾತಾಡ್ತಿರ್ತಾರೆ. ಆ ವಿಷಯ ಏನಂತ ತಿಳ್ಕೊಳ್ಳೋಣ ಬನ್ನಿ. ಆಗ ರೋಹಿಣಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ನಮ್ಮ ಮನೇಲಿ ಕ್ರಿಶ್ ಇದ್ನಲ್ಲ ಅತ್ತೆ, ಅವನ ಗಾಡಿಯನ್ನು ಸುಮಾ ಫ್ರೆಂಡು ಕಲ್ಯಾಣಿ ಇದ್ದಾಳಲ್ಲ, ಅವಳೇ ಕ್ರಿಶ್ ಅಮ್ಮ ಅಂತೆ. ಕ್ರಿಶ್ ವಿಷಯದಲ್ಲಿ ಸೂರ್ಯ ಮೀನಾ ತಲೆ ಹಾಕಬಾರ್ದಂತೆ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ಆ ಸಮಯದಲ್ಲಿ ಸೂರ್ಯ ಮೀನಾ ಮನೆಗೆ ಬರ್ತಾರೆ. ಆಗ ಸೂರ್ಯ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಪ್ಪ, ಕ್ರಿಶ್ ಇದ್ದಾನಲ್ಲ ಅವನು ಅಂತ ಹೇಳೋ ಅಷ್ಟರಲ್ಲಿ ರವಿ ಮಾತಾಡ್ತಾನೆ. ಕ್ರಿಶ್ ಗಾರ್ಡನ್ ಅದಕ್ಕೆ ಫ್ರೆಂಡ್ ಅಂತೆ ಕಣೋ ಅವನು ಅಂತ ಹೇಳ್ತಾನೆ. ಆಗ ರವಿ ಆ ಸಮಯದಲ್ಲಿ ರಂಗನಾಥ್ ಅವ್ರು ಕೂಡ ಮಾತಾಡ್ತಾರೆ. ಕರ್ಕೊಂಡೋಗಿ ಫಸ್ಟ್ ಬಿಟ್ಬಿಡಯ್ಯ ಆ ಮಗುನ, ಇಲ್ಲದೇ ಇರೋ ಸಮಸ್ಯೆನೆಲ್ಲ ಮೈ ಮೇಲೆ ಹಾಕ್ಕೋಬೇಡ ಅಂತ ಹೇಳ್ತಾರೆ. ಆಗ ಸೂರ್ಯ, ಯಾಕಂದರೆ ನಾನು ಅನುಭವಿಸಿದ ಪಾಡನ್ನು ಆ ಮಗು ಮಾತ್ರ ಅನುಭವಿಸ್ಬಾರ್ದು ಅಪ್ಪ ಅಂತ ಹೇಳ್ತಾನೆ. ಆಗ ರೋಹಿಣಿ ಸೂರ್ಯ ಮನಸ್ಸನ್ನು ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಆಗ ರೋಹಿಣಿ ಹೇಳ್ತಾಳೆ, ಕ್ರಿಶ್ ಅವ್ರ ಅಮ್ಮ ಏನು ಮಾಡೋದಕ್ಕೂ ಹಿಂಜರಿಯಲ್ಲ ಸೂರ್ಯ ಅವರೇ. ಆಗ ಸೂರ್ಯ ಎಲ್ಲರ ಮುಂದೆ, ಈ ಭೂಮಿ ಮೇಲೆ ಕ್ರಿಶ್ ತಾಯಿ ಎಲ್ಲೇ ಮೂಲೆಯಲ್ಲಿರಲಿ, ನೀವು ನಿಂತಿರೋ ಜಾಗದಲ್ಲಿ ನಿಲ್ಲಿಸಿ ಮುಖಕ್ಕೆ ಮುಖ ಕೊಟ್ಟು ಪ್ರಶ್ನೆ ಮಾಡಲಿಲ್ಲ ಅಂದರೆ ಈ ಸಣ್ಣ ರಂಗನಾಥ್ ಅಲ್ವೇ ಅಲ್ಲ ಅಂತ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿದಿದೆ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.